ದೋಸ್ತರ, ಅಯೋಧ್ಯೆ ಒಂದು ಮಂದಿರಗಳ ನಗರ ಅಂದ್ರ ತಪ್ಪಾಗೋದಿಲ್ಲ. ಅಲ್ಲಿ ಪ್ರತಿ ಓಣಿ ಪ್ರತಿ ಗಲ್ಲಿ ಒಳಗೂ ದೇವಾಲಯಗಳನ್ನ ಕಾಣಬಹುದು. ಸುಮಾರು 7,000ಕ್ಕೂ ಹೆಚ್ಚು ದೇವಸ್ಥಾನಗಳು ಈ ಅಯೋಧ್ಯೆ ಒಳಗದಾವಂತಾರ. ಹೇಳ್ಬೇಕಂದ್ರ ನಮ್ಮ ದೇಶದ ದೇವಸ್ಥಾನಗಳು ಅದರದೇ ವಿಶೇಷತೆಯಿಂದ ಕೂಡಿರ್ತಾವು. ಹಂಗ ನಮ್ಮ ಅಯೋಧ್ಯೆ ಒಳಗಿದ್ದ ನಮ್ಮ ಮೊದಲಿನ ರಾಮ ಮಂದಿರ ಏನಾಯ್ತು, ಅದರಲ್ಲಿದ್ದ ಮೂರ್ತಿಗಳು ಏನಾದವು, ಇದನ್ನೆಲ್ಲ ನೋಡ್ಕೊಂಡ್ ಬರ್ರಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಒತ್ತಿರಿ. ಕಾಲೆ ರಾಮ ಮಂದಿರ. ಈ ಮಂದಿರದಿಂದಲೇ ಅಯೋಧ್ಯೆಯ ರಾಮ ಮಂದಿರದ ಕರಾಳ ಅಧ್ಯಾಯ ಪ್ರಾರಂಭ ಆಕತಿ. ಅಯೋಧ್ಯೆಯಲ್ಲಿನ ರಾಮ ಮಂದಿರವನ್ನ ಬಾಬರ್ ಸೇನಾಧಿಪತಿ ಒಡೆದು ಹಾಕಿದ್ದ ಅನ್ನೋದು ನಮಗೆಲ್ಲ ಗೊತ್ತು. ಆದ್ರೆ ಮೀರ್ ಬಾಕಿ ಆ ಮಂದಿರವನ್ನ ನಾಶ ಮಾಡೋದಕ್ಕೂ ಮೊದಲೇ ಅವನ ದಾಳಿಯ ಕತಿ ಅಂತ ಗೊತ್ತಾದ ಕೂಡಲೇ ಆ ಮಂದಿರದಲ್ಲಿದ್ದ ವಿಗ್ರಹಗಳನ್ನ ಬೇರೆ ಕಡೆ ಸಾಗಿಸುವ ಪ್ರಯತ್ನ ನಡೀತೈತಿ. ಆಗ ಆ ವಿಗ್ರಹಗಳನ್ನ ಸರಯೂ ನದಿಯಲ್ಲಿ ಮುಳುಗಿಸ್ಬಿಡ್ತಾರ. ಯಾಕಂದ್ರ ಆ ವಿಗ್ರಹಗಳನ್ನ ಕಾಪಾಡಬೇಕು ಅನ್ನುವ ಉದ್ದೇಶದಿಂದ. ಹಂಗ ಅವತ್ತು ಮುಳುಗಿಸಲ್ಪಟ್ಟ ವಿಗ್ರಹಗಳು 250 ವರ್ಷಗಳ ಕಾಲ ನೀರೊಳಗ ಇರ್ತಾವ. ನಂತರ ಹೊರಗೆ ಬರ್ತಾವ. ಆ ವಿಗ್ರಹಗಳನ್ನ ಈಗ ಪ್ರತಿಷ್ಠಾಪನೆಯನ್ನು ಮಾಡಲಾಗೈತಿ. ಮಹಾರಾಷ್ಟ್ರದ ಸಂತರು ಈ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ಆ ಮೂಲ ವಿಗ್ರಹಗಳನ್ನ ಕಾಲೆರಾಮ ಅಂತ ಕರೀತಾರ. ಈ ಅಯೋಧ್ಯೆಗೆ ಆಕ್ರಮಣಕಾರರ ಕಣ್ಣು ಬಿದ್ದಾಗ ಅಲ್ಲಿನ ಸಾಕಷ್ಟು ಮಂದಿರಗಳು ಒಡೆದು ಹೋದವು. ಹಾಗಾಗಿ ಅಯೋಧ್ಯೆಯ ರಾಮ ಮಂದಿರದ ಮೂಲ ವಿಗ್ರಹವನ್ನು ಭಗ್ನ ಆಗಬಾರದು ಅಂತ ಸರಯೂ ನದಿಯಲ್ಲಿ ಮುಳುಗಿಸಿಟ್ಟಿದ್ರು. ಒಂದಿನ ಮಹಾರಾಷ್ಟ್ರದ ನರಸಿಂಹರಾವ್ ಮೊಘೆ ಅನ್ನುವ ಬ್ರಾಹ್ಮಣ ಸಂತರೊಬ್ಬರು ಅಯೋಧ್ಯೆಗೆ ಬರ್ತಾರ. ಸರಯೂ ನದಿಯಲ್ಲಿ ಸ್ನಾನ ಮಾಡಿ ರಾಮನ ಧ್ಯಾನ ಮಾಡ್ತಾ ಕೂತಿರ್ತಾರ. ಆಗ ಅವ್ರಿಗೆ ಧ್ಯಾನದಲ್ಲಿ ರಾಮನ ವಾಣಿ ಕೇಳಿಸಿದ ಹಾಗೆ ಅನ್ಸುತ್ತೆ. ನಾನು ಸರಯೂ ನದಿಯಲ್ಲಿದ್ದೀನಿ, ನನ್ನನ್ನು ತೆಗೆದು ನಾಗೇಶ್ವರ ಮಂದಿರದ ಹತ್ರ ಪ್ರತಿಷ್ಠಾಪನೆ ಮಾಡುವಂತ ಹೇಳಿದ ಹಾಗೆ ಅನಿಸ್ತತಿ. ಧ್ಯಾನದಿಂದ ಮೇಲೆದ್ದ ಸಂತರು ಮತ್ತೆ ನೀರಿಗೆ ಧುಮುಕಿದ್ರು. ಅಲ್ಲಿ ಹುಡುಕಿದ್ರೆ ಸೀತಾ ಸಮೇತ ರಾಮ ಲಕ್ಷ್ಮಣರ ವಿಗ್ರಹ ಸಿಗ್ತತಿ. ಆ ಮೂರ್ತಿಗಳನ್ನ ಭಕ್ತಿಯಿಂದ ಮೇಲೆ ಎತ್ತುಕೊಂಡು ಬಂದ ಸಂತರು ಅಯೋಧ್ಯೆಯ ನಾಗೇಶ್ವರ ದೇವಾಲಯದಿಂದ ಪ್ರಭು ಶ್ರೀರಾಮರ ಮೂರ್ತಿಗಳನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು. ಅಲ್ಲೊಂದು ಮಂದಿರವನ್ನು ನಿರ್ಮಾಣ ಮಾಡಿದ್ರು. ಉತ್ತರ ಭಾರತದ ಕಡೆ ದೇವರ ಶಿಲ್ಪಿಗಳು ಅಮೃತ ಶಿಲೆಯಲ್ಲಿ ಕೆತ್ತಲ್ಪಟ್ಟಿರ್ತಾವ. ಅವು ನೋಡಿದ್ರೆ ಬೆಳ್ಳಗೆ ಕಾಣ್ತಾವ. ಆದ್ರೆ ಈ ವಿಗ್ರಹ ಕಪ್ಪು ಕಲ್ಲಿನಿಂದ ಕೆತ್ತಲ್ಪಟ್ಟ ವಿಗ್ರಹ ಆಗಿತ್ತು. ಹೀಗಾಗಿ ಈ ರಾಮನನ್ನ ಕಾಲೆರಾಮ ಅಂತ ಕರೆದ್ರು. ಇದು ಅಯೋಧ್ಯೆಯ ಕಾಲೆರಾಮನ ಇತಿಹಾಸ. ದೋಸ್ತರ, ಈ ಅಯೋಧ್ಯೆ ಇಲ್ಲಿನ ರಾಮ ಮಂದಿರದ ವಿಶೇಷತೆಗಳು ಇನ್ನೂ ಸಾಕಷ್ಟು ಅದಾವ. ಅವನ್ನೆಲ್ಲ ಒಂದೊಂದಾಗಿ ತಿಳಿಸುವ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಇನ್ನಷ್ಟು ಇಂಥ ವಿಡಿಯೋಗಳು ನೋಡ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ.